ನಮ್ಮ ಶಿವಮೊಗ್ಗದಲ್ಲಿ ಬಹಳ ಒಂದು ಅಪರೂಪವಾದಂಥ ಸ್ಥಳ ನಮ್ಮ ಅಭಿರಾಮ ಸರ್ಕಲ್ ಹತ್ರ ಶ್ರೀ ವೆಂಕಟೇಶ್ವರ ಸ್ವೀಟ್ ಹೌಸ್ ಎದುರುಗಡೆ ಇದೆ. ಅದು ಶ್ರೀ ಸಾಂದ್ವಿಕ ಜ್ಯೂಸ್ ಸೆಂಟರ್. ಈ ಜ್ಯೂಸ್ ಸೆಂಟರ್ನ ಸ್ಪೆಷಾಲಿಟಿ ಏನು ಗೊತ್ತಾ, ಮಲೆನಾಡಿನಲ್ಲಿ ಸಿಗುವಂತಹ ಸಾಗರದ ಮಲೆನಾಡಿನ ಮನೆಗಳಲ್ಲಿ ಸಿಗುವಂತಹ ಒಂದು ಅಪರೂಪವಾದ ಆರೋಗ್ಯಕರವಾದಂಥ ಜೊನ್ನಿ ಬೆಳೆದಿಂದ ಜ್ಯೂಸನ್ನು ತಯಾರು ಮಾಡ್ತಾರೆ. ಬಹಳ ರುಚಿಕರವಾಗಿರುತ್ತೆ. ನಾನು ಹೋಗಿ ಬಂದೆ, ತುಂಬ ಚೆನ್ನಾಗಿತ್ತು. ನೀವು ಹೋಗಿ ಮಕ್ಕಳ ಕರ್ಕೊಂಡು ಹೋಗಿ, ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕರವಾಗಿದೆ. ಮತ್ತು ಕಸ್ಟಮರಿಗೆ ಒಳ್ಳೆ ತುಂಬ ಇಷ್ಟ ಆಗಿದೆ ಎಲ್ಲರಿಗೂ. ಸಾನಿಕ ಜ್ಯೂಸ್ ಸೆಂಟ್ರಲ್ಲಿ ಜೋನಿ ಬೆಲ್ಲ ಜ್ಯೂಸು ಒಂದು ಸ್ಪೆಷಲ್ ಇರೋದು. ನೋಡಿ ಟೇಸ್ಟ್ ನೀವು ಒಂದ್ಸರಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಂ ನಮ್ಮ ಹಾಕಿಕೊಡ ಅವ್ರಿಗೆ ಸಾರಿಗೆ ಇನ್ನೊಬ್ರಿಗೆ ಕೊಡಿ. ನಡಿಲ್ಲ ಸರ್ ಚೆನ್ನಾಗಿದೆ ಸರ್ ಜ್ಯೂಸ್, ಟೇಸ್ಟ್ ಚೆನ್ನಾಗಿದೆಯಾ? ಚೆನ್ನಾಗಿದೆ. ನಾವು ಸಕ್ಕರೆ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಕೆಲವರಿಗೆ ಜಾಸ್ತಿ ಆಗುತ್ತೆ, ಅದರಿಂದ ಅದನ್ನು ಜನರಿಗೆ ಆರೋಗ್ಯಕ್ಕೆ ಹಾನಿಕರ. ಹೌದು ಸರ್. ಸೊ ನಾವು ಏನೇನು ಮಾಡ್ತೀವಿ ಅಂದರೆ ನಮ್ಮ ಪ್ರಕೃತಿಯಲ್ಲಿ ಸಿಗುವಂತಹ ಬೆಲ್ಲ ಇವುಗಳನ್ನ ಉಪಯೋಗಿಸಬೇಕು. ಮಲೆನಾಡಲ್ಲಿ ಜೋನಿ ಬೆಲ್ಲ ಅನ್ನೋದು ತುಂಬ ಚೆನ್ನಾಗಿ ಉಪಯೋಗಿಸ್ತಾರೆ. ಹೌದು ಸರ್. ಯಾಕಂದರೆ ಈ ಜೋನಿ ಬೆಲ್ಲ ಉಪಯೋಗಿಸೋದ್ರಿಂದ ಯಾವುದೇ ಫುಡ್ಗಳಿಗಾಗಲಿ ಕೆಲವರಿಗೆ ಜಾಸ್ತಿ ಪ್ರಮಾಣದಲ್ಲಿ ಕಡಿಮೆ ಇರುತ್ತೆ. ನೀವು ಸಕ್ಕರೆನ ಉಪಯೋಗಿಸೋದ್ರಿಂದ ಸ್ವಲ್ಪ ಹಾನಿಕರದಲ್ಲಿ ಆಗ್ತದೆ. ಅದನ್ನೇ ನೀವು ಮಲೆನಾಡು ಪದಾರ್ಥಗಳನ್ನ ಉಪಯೋಗಿಸಿದ್ರೆ ತುಂಬ ಉಪಯೋಗ ಆಗುತ್ತೆ. ಈ ಜೋನಿ ಬೆಲ್ಲ ಸಾನಿಕ ಜ್ಯೂಸ್ ಸೆಂಟ್ರಿಗೆ ಬಂದಾಗ ಏನು ಅನಿಸ್ತಾರೆ ನಿಮಗೆ? ಸಾನಿಕ ಜ್ಯೂಸ್ ಸೆಂಟರ್ ಬಂದಾಗ ತುಂಬ ಖುಷಿ ಆಯಿತು. ನಾನು ಬರುವಾಗ ಕೇಳಿದ್ರೆ ಇದೊಂದು ಮಲೆನಾಡಲ್ಲಿ ಜೋನಿ ಬೆಲ್ಲದ ಜ್ಯೂಸ್ ಸ್ಪೆಷಲ್ ಆಗಿ ಅಂತ ಇದೆಯಲ್ಲ ಅಂತ. ಇಲ್ಲ ಸರ್, ಎಲ್ಲ ಹಣ್ಣಿಗೆ ನಾವು ಜೋನಿ ಬೆಲ್ಲನೂ ಹಾಕ್ತೀವಿ, ಸಕ್ಕರೆನೂ ಹಾಕ್ತೀವಿ. ಜೋನಿ ಬೆಲ್ಲ ತುಂಬ ಚೆನ್ನಾಗಿರುತ್ತೆ, ತಗೊಳ್ಳಿ ಅಂತ ಹೇಳಿದ್ರು. ಬಟ್ ನಾನು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಸಖತ್ತಾಗಿರುತ್ತೆ. ಈಗ ಏನೋ ಕೆಮಿಕಲ್ಸು ಏನೇನೋ ಕೊಡ್ತೀವಿ, ಸಾವೆಲ್ಲ ಅಂತ ಈಗ ಏನೇನೋ ಯಾವುದೋ ಪ್ರಾಡಕ್ಟ್ಸ್ ಕೊಡ್ತೀವಿ, ಅದ್ರ ಬಂದು ಜೋನಿ ಬೆಲ್ಲ ಈ ಥರ ನಮ್ಮ ಮಲೆನಾಡು ಅವಾಗ ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂದು ಫ್ರೆಶ್ನೆಸ್ ಇರುತ್ತೆ. ಎನರ್ಜಿ ಇರ್ತಾರಲ್ಲ, ಎನರ್ಜಿ ಬೇಕಂತ ಬೇರೆ ಬೇರೆವೆಲ್ಲ ಹಾಕ್ಬಿಡ್ತೀವಿ. ಮಲ್ನಾಡು ಫುಡ್ಡೆಲ್ಲ ಕುಡೀರಿ. ಈ ಕೊಪ್ಪದಲ್ಲಿ ಹೆಸರುಕಾಳಿ ಜ್ಯೂಸ್ ಅಂತ ಮಾಡ್ತಾರೆ. ಸೊ ಈಗ ನಮ್ಮ ಸಾಗರ ತಿಂತಿದ್ರೆ ಜೋನಿ ಬೆಲ್ಲ ಜ್ಯೂಸ್ ಅಂತ ಇರುತ್ತೆ. ಶಿವಮೊಗ್ಗದಲ್ಲಿ ಎಲ್ಲೂ ಇಲ್ಲ, ಸಾನಿಕ ಜ್ಯೂಸಲ್ಲಿದೆ. ತಗೊಳ್ಳಿ, ಹಾಕೋದಾಗುತ್ತೆ. ತುಂಬ ಖುಷಿ ಆಗುತ್ತೆ ಸರ್ ಬಂದಿದ್ದಕ್ಕೆ. ಎಲ್ಲ ನಮ್ಮ ಸ್ಟಾಫ್ಗಳು. ಹಾಂ ಸರ್, ನಿಮ್ಮ ಹೆಸರು? ಚಡಕ್ ಸೇರಿ ಸರ್ ಬಂದಿದೆ ನಮ್ಮ ಜ್ಯೂಸ್ ಸೆಂಟ್ರಿಗೆ. ಬರ್ರಿ ಎಲ್ಲ ಬರ್ರಿ ಈ ಕಡೆ ಬರ್ರಿ ತೊಂದರೆ ಬರ್ತಾರೆ. ಮಾತಾಡಿ, ಹೇಳಿ, ನಿಮ್ಮಲ್ಲಿ ಯಾವ ಥರ ಜ್ಯೂಸ್ ರೆಡಿ ಮಾಡ್ತೀರಾ? ನೀನು ಕೇಳಿ, ಅದೇ ಈಗ ಜೋನಿ ಬೆಲ್ಲ ಎಲ್ಲಿಂದ ತರ್ತೀನಿ ಸರ್? ಸಾಗರ ಸೇರಲ್